ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಾಕ್ಯ. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು. ಯೇಸು 12 ಜನ ಶಿಷ್ಯರನ್ನು ಆರಿಸಿಕೊಂಡರು. ಆ 12 ಜನರಲ್ಲಿ ಪೇತ್ರ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದ. ದುಡುಕಿ ಮಾತಾಡುವುದಾಗಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲಿ ಉತ್ತರ ಕೊಡೋದಾಗಿರ್ಬೋದು, ಎಲ್ಲವನ್ನು ನೋಡ್ಬೋದು. 16ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದಬೇಕಾದ್ರೆ ಪೇತ್ರನು ಯೇಸುವನ್ನು ಕ್ರಿಸ್ತನೆಂದು ಅರಿಕೆ ಮಾಡ್ತಾನೆ. ಜನ ಡಿಫ್ರೆಂಟ್ ಒಪಿನಿಯನ್ ಇರಬೇಕಾದ್ರೆ ಯೇಸು ಕೇಳ್ತಾರೆ, ನೀವೇನಂತೀರ ನನ್ನ ಬಗ್ಗೆ ಅಂತ ಹೇಳಿದಾಗ ಸೀಮೋನ್ ಪೇತ್ರ ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಡ್ತಾನೆ. ಆಗ ಯೇಸು ಹೇಳ್ತಾರೆ, ಇದನ್ನು ನರಮನುಷ್ಯ ನಿನಗೆ ತಿಳಿಸಲಿಲ್ಲ, ಪರಲೋಕದ ದೇವರು ನಿನಗೆ ತಿಳಿಸ್ಕೊಟ್ರು. ಅದರ ಅರ್ಥ, ನೀನು ಧನ್ಯನು, ನೀ ಬಂಡೆ ಮೇಲೆ ನಾನು ನನ್ನ ಸಭೆ ಕಟ್ತೀನಿ ಎಂಬುದಾಗೆಲ್ಲ ಯೇಸು ಸ್ವಾಮಿ ಹೇಳಿ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಯೆರೂಸಲೇಮಿಗೆ ಹೋಗಬೇಕು, ಹಿರಿಯರಿಂದ ಮಹಾಯಾಜಕರಿಂದ ಬಹಳ ಕಷ್ಟಗಳನ್ನು ಅನುಭವಿಸಿ ಸಾಯಲ್ಪಡಬೇಕು ಅಥವಾ ಸಾಯಬೇಕು, 3ನೇ ದಿನದಲ್ಲಿ ಪುನರುತ್ಥಾನ ಆಗಬೇಕು ಅಂತ ಹೇಳಿದಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೋ, ದೇವರು ನಿನ್ನನ್ನು ಕಾಯಲಿ. ಯಾಕೆಂದರೆ ನೀನು ದೇವಕುಮಾರನಾಗಿರೋ ಕ್ರಿಸ್ತನಾಗಿರೋದ್ರಿಂದ, ನೀನು ನಮ್ಮ ರಕ್ಷಕನಾಗಿ ಬಂದಿರೋದ್ರಿಂದ ನೀನು ಸಾಯಬಾರ್ದು, ದೇವರು ನಿನ್ನನ್ನು ಕಾಯಲಿ ಅಂತ ಹೇಳಿ ಒಂದು ಯೇಸುವನ್ನು ಧೈರ್ಯಪಡಿಸುವ ಅಥವಾ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದಾಗ ಯೇಸು ಪೇತ್ರನನ್ನು ನೋಡಿ ಹೇಳ್ತಾನೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನೀನು ನನಗೆ ವಿಘ್ನವಾಗಿದ್ದೆ. ಪೇತ್ರನನ್ನು ನೋಡಿ ಯೇಸು ಸೈತಾನನೇ ಅಂತ ಹೇಳ್ತಾನೆ. ಜಸ್ಟ್ ಬಿಫೋರ್ ಏನು ಹೇಳ್ತಾರೆ, ನೀನು ಧನ್ಯನು, ಈ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ತೀನಿ, ಅದರ ಅರ್ಥ ನಿನ್ನನ್ನು ನಾನು ಯೂಸ್ ಮಾಡ್ಕೊಳ್ತೀನಿ, ನೀನು ದೇವರಿಂದ ಬಂದಂತಹ ಮಾತುಗಳನ್ನು ಹೇಳಿದೀಯಾ, ನರಮನುಷ್ಯನ ಮಾತುಗಳನ್ನು ಹೇಳಿಲ್ಲ, ನೀನು ನರಮನುಷ್ಯ ನಿನಗೆ ಇದು ತಿಳಿಸ್ಕೊಟ್ಟಿಲ್ಲ ಅಂಥೇಳಿ ಹೊಗಳಿದಂಥ ಅದೇ ಯೇಸು ಈಗ ಪೇತ್ರನನ್ನು ಸೈತಾನನೇ ಎಂದು ಕರೀತಾ ಇದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಇದನ್ನು ಓದಬೇಕಾದ್ರೆ ವಿರೋಧಾಭಾಸ ಅನ್ನಿಸ್ತದೆ. ಅವನು ಧನ್ಯನು, ನಿನಗೆ ಈ ಒಂದು ಸತ್ಯವನ್ನು ದೇವರು ತಿಳಿಸ್ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದಂತಹ ಅದೇ ಯೇಸು ಅದೇ ಬಾಯಿಂದ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ಗೆಟ್ ಔಟ್, ನೀನು ನನಗೆ ವಿಘ್ನವಾಗಿದ್ದಿ ಅಂತ ಹೇಳ್ತಾನೆ. ಯಾಕೆ ಯೇಸು ಪೇತ್ರನನ್ನು ಸೈತಾನನೇ ಎಂದು ಕರೀತಾನೆ? ಅದಕ್ಕೊಂದೇ ಒಂದು ಉದ್ದೇಶ, ಅದಕ್ಕೊಂದು ಕಾರಣ. ಫಸ್ಟು ಅವನು ಹೇಳಿದಂತಹ ಸಾಕ್ಷಿ ಅದು ದೇವರ ಚಿತ್ತಕ್ಕನುಸಾರವಾದ ಸಾಕ್ಷಿ. ಜನ ಅನೇಕ ರೀತಿ ಮಾತಾಡ್ತಾ ಇದ್ದಾರೆ. ಕೆಲವರು ಸ್ನಾನಿಕನಾದ ಯೋಹಾನನು ಅಂತ ಹೇಳ್ತಾರೆ, ಕೆಲವರು ಏಲಿಯನು ಅಂತ ಹೇಳ್ತಾ ಇದ್ದಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾ ಇರುವಂಥ ಸಮಯದಲ್ಲಿ ಪೇತ್ರ ಹೇಳ್ತಾನೆ, ಇಲ್ಲ, ನೀನು ಯಾರೂ ಅಲ್ಲ, ನೀನು ಯೆರೆಮೀಯ ಅಲ್ಲ, ನೀನು ಏಲಿಯ ಅಲ್ಲ, ನೀನು ಯಾರೂ ಅಲ್ಲ, ನೀನು ಜೀವಸ್ವರೂಪನಾದ ದೇವರ ಕುಮಾರ, ನೀನು ನಮ್ಮ ರಕ್ಷಣೆಗಾಗಿ ಬಂದಂತಹ ಮೆಸ್ಸಿಯ ಎಂಬುದಾಗಿ ಒಪ್ಪಿಕೊಂಡಂತಹ ಆ ಪೇತ್ರನು. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಯೇಸು ತಾನು ಬಂದಂತಹ ಉದ್ದೇಶವನ್ನು ಹೇಳಿದಾಗ, ಮರಣವನ್ನು ಅನುಭವಿಸಿ ಪುನರುತ್ಥಾನನಾಗಿ ಹೋಗಬೇಕೆಂಬ ಉದ್ದೇಶ ಹೇಳಿದಾಗ ಪೇತ್ರ ಅದಕ್ಕೆ ತಡೆಯಾಗಿದ್ದಾನೆ. ಅದರರ್ಥ ನೀನು ಸಾಯಬಾರ್ದು ಅಂತ ಹೇಳ್ತಾನೆ. ಒಂದು ಉದ್ದೇಶ ಹೇಳಬೇಕು ಅಂದರೆ ಯಾಕೆ ಪೇತ್ರನನ್ನು ಸೈತಾನೆ ಅಂತ ಕರೀತಾನೆ ಅಂದರೆ, ದೇವರ ಚಿತ್ತಕ್ಕೆ ವಿಘ್ನವಾಗಿ ನಿಂತಹ ಪೇತ್ರ, ದೇವರ ಚಿತ್ತಕ್ಕೆ ತಡೆಯಾಗಿ ನಿಂತಿರೋದು. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದರು, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ, ಅನೇಕರಿಗಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದರು. ಯೇಸು ಬಂದಿದ್ದೇ ಬದುಕುವುದಕ್ಕಲ್ಲ, ಪ್ರಾಣ ಕೊಡುವುದಕ್ಕಾಗಿ. ಆದರೆ ಪೇತ್ರ ಅದಕ್ಕೆ ತಡೆಯಾಗಿದ್ದಾನೆ. ಪೇತ್ರ ಅಲ್ಲ, ಪೇತ್ರನ ಹಿಂದೆ ಕಾರ್ಯ ಮಾಡಿದಂತಹ ಸೈತಾನ ಯೇಸುವನ್ನು ಮರಣಕ್ಕೆ ಹೋಗದ ಹಾಗೆ ತಡೆಯುವುದಕ್ಕಾಗಿ ಪೇತ್ರನನ್ನು ಯೂಸ್ ಮಾಡ್ತಾನೆ. ಈಗಾಗಲೇ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಾನು ನೀವು ದೇವರ ಚಿತ್ತಕ್ಕೆ ವಿಘ್ನವಾಗಬಾರ್ದು, ದೇವರ ಚಿತ್ತಕ್ಕೆ ತಡೆಯಾಗಬಾರ್ದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಬಾರ್ದು, ವಿರುದ್ಧವಾಗಿ ನಾನು ನೀವು ಮಾತಾಡಬಾರ್ದು. ದೇವರೇ, ನಿನ್ನ ಚಿತ್ತ ಏನೋ ಅದು ನೆರವೇರಲಿ. ಯೇಸು ಸ್ವಾಮಿ ಒಂದು ಸಾರಿ ಹೇಳಿದ್ರು, ಗೆತ್ಸೆಮನೆ ತೋಟದಲ್ಲಿ
ದೇವರೇ, ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಹೇಳಿ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ, ನನ್ನ ಚಿತ್ತ ಈ ಪಾತ್ರೆ ತೊಲಗಬೇಕು ಅಂತ, ನಿನ್ನ ಚಿತ್ತ ನಾನು ಕುಡಿಬೇಕು ಅನ್ನೋದಾದರೆ ಐ ಆಮ್ ರೆಡಿ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಚಿತ್ತ ಬೇಡ ಸ್ವಾಮಿ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಬೇಕು, ನಿನ್ನ ಇಷ್ಟ ನನ್ನ ಜೀವಿತದಲ್ಲಿ ನೆರವೇರಬೇಕಪ್ಪ. ನಾನು ಯಾವತ್ತೂ ನಿನ್ನ ಚಿತ್ತಕ್ಕೆ ತಡೆಯಾಗಿ ನಿಲ್ಲಬಾರ್ದು, ವಿಘ್ನವಾಗಿ ನಿಲ್ಲಬಾರ್ದು. ನಾವು ದೇವರ ಚಿತ್ತಕ್ಕೆ ಅನುಕೂಲವಾಗಿ ನಿಂತರೆ ದೇವರು ನಮ್ಮನ್ನು ಧನ್ಯನು ಅಂತ ಕರೀತಾರೆ. ದೇವರ ಚಿತ್ತಕ್ಕೆ ತಡೆಯಾಗಿ ಬಂದರೆ ದೇವರು ನಮ್ಮನ್ನು ಸೈತಾನ್ನೇ ಅಂತ ಕರೀತಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗುವಂಥ ಸಹಾಯ ಮಾಡಿ. ಎಂದಿಗೂ ನಿನ್ನ ಚಿತ್ತಕ್ಕೆ ತಡೆಯಾಗಿ ನಾನು ನಿಲ್ಲಬಾರ್ದು, ವಿಘ್ನವಾಗಿ ನಾನು ನಿಲ್ಲಬಾರ್ದು. ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗುವಂತೆ ನೀನು ನನಗೆ ಕೃಪೆ ಮಾಡು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಸು, ನಿನ್ನ ಕೃಪೆಯಲ್ಲಿ ಮರೆಮಾಡು. ನಿನ್ನ ಚಿತ್ತಕ್ಕೆ ವಿಘ್ನವಾಗದೆ, ತಡೆಯಾಗದೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.